PDO ಅವ್ರನ್ನ ಸ್ಯಾಲ್ರಿ ಕೊಡ್ರಿ ಸರ್ ಅಂತ ಕೇಳಿದ್ರೆ ಅಲ್ಲ ಸರ್ ವೆರಿಫೈ ಮಾಡಿಸೋದಿಲ್ಲ ಪರ್ಮನೆಂಟ್ ವಾಟರ್ ಜಿಲ್ಲಾ ಪಂಚಾಯತ್ ಲೆಟರ್ ನಾವು ಲೆಟರ್ ಕಳಿಸ್ತೀವಿ ಈಗ ಅವರಿಗೆ ಅದ್ರ ಪ್ರಕಾರ ದಾಖಲೆಗಳನ್ನ ಕೊಡ್ರಿ ಅಂತ ಕೇಳಿದೀವಿ. ದಾಖಲೆ ಏನು ಕೊಡ್ತಾರೆ ನೋಡೋಣ. ನೀರು ಬಿಡೋರೆ ಬಿಡಿಸ್ತು ನೀರು ಬಿಡಿಸ್ತು ಯಾರಿಗೆ ಹೇಳಿದಾರೆ ಈಗ ಅವರೇ ಬಿಡ್ಬೇಕು ಸರ್. ವ್ಯವಸ್ಥೆ ಮಾಡ್ತೀವಿ. ಇನ್ನೊಂದು ಸರ್ ಈಗ 4 ತಾತ್ಕಾಲಿಕವಾಗಿ ಊರಾಗ ಸಮಸ್ಯೆ ನೀರಿನ ಸಮಸ್ಯೆ ಆಗಬಾರ್ದು ಅಂತೇಳಿ ಚಿಕ್ಕಪುರಿಯಲ್ಲಿ ತಾತ್ಕಾಲಿಕ ವಾಟರ್ ಮ್ಯಾನ್ನ ನಾಗರಾಜ್ ಅಂತ ಹೇಳಿ ಅವ್ರನ್ನ ನೇಮಕ ಮಾಡಿ ಮೆಂಬರ್ಗಳು ಅವ್ರಿಗೆ ನೀರು ಬಿಡಿಸಿ 5 ತಿಂಗಳು ಆಯ್ತು. ಇವತ್ತಿನವರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ. ಅವ್ರದ್ದು ಇವತ್ತೇ ಕ್ಲಿಯರ್ ಆಗಬೇಕು. ನೀವು ಹೆಂಗ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ತಾತ್ಕಾಲಿಕವಾಗಿ ವಾಟರ್ ಮ್ಯಾನ್ ತಗೊಳಕ್ಕೆ ಅವಕಾಶ ಇಲ್ಲ. ಅಲ್ಲ ಸರ್, PDO ಅವ್ರು ತಗೊಂಡ್ರೆ ಸರ್, ಮತ್ತಿಲ್ಲ ಅಂದ್ರೆ ಅವ್ರಿಗೂ ಪರ್ಮನೆಂಟ್ ವಾಟರ್ ಮ್ಯಾನ್ ಕೂಡ ನೀರು ಬಿಡಿಸೋದಾಯ್ತಲ್ಲ ಸರ್. ಸರ್ ನನ್ನ ಹೆಸರು ಭಾಷಾ ಅಂತೇಳಿ. ಸರ್ ಏನು ಸರ್ ಸಮಸ್ಯೆ ಇದೆ ತಾಲೂಕು ಪಂಚಾಯತ್ ಬಂದಿರಿ? ಇದು ಇವತ್ತು ನಿನ್ನೆದು ಸಮಸ್ಯೆ ಅಲ್ಲ ಸರ್, ಸತತ 9 ವರ್ಷದಿಂದ ಈ ಸಮಸ್ಯೆ ಇದೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಚಿಗಲ್ಬರಿ ಗ್ರಾಮದಾಗ ವಾಟರ್ ಮ್ಯಾನ್ ಸಮಸ್ಯೆ ಸರ್. ಈಗ ಅವ್ರು ಏನು ಹೇಳ್ತಿದ್ದಾರೆ, ನಾನು ವಾಟರ್ ಮ್ಯಾನ್ ಅಲ್ಲ, ನಾನು ವಾಟರ್ ಮ್ಯಾನ್ ಹುದ್ದೆಯಿಂದ ಬಿಲ್ ಕಲೆಕ್ಟರ್ ಹುದ್ದೆಗೆ ಮುಂಬತ್ತಿ ಪಡೆದಿದ್ದು, ನಾನು ಯಾವುದೇ ಕಾರಣಕ್ಕೂ ನೀರು ಬಿಡೋದಿಲ್ಲ ಅಂತೇಳಿ ಅವರು ಪಂಚಾಯತಿಯಲ್ಲಿ ಇದ್ದಾರೆ. ವೆಂಕೋಬಾ ತಂದೆ ಈರಣ್ಣ ಅವರು. ಇಲ್ಲಿ ಏನಾಗಿದೆ ಆದ ಕಾರಣ ಅದನ್ನು PDO ಅವರಾಯಿತು ಮತ್ತು ಸೆಕ್ರೆಟ್ರಿ ಆಯಿತು ಮತ್ತು ಯಾರು ತಾಲೂಕು ಪಂಚಾಯತ್ ಸಿಬ್ಬಂದಿ ಅವರು ಅವ್ರಿಗೂ ಎಲ್ಲರ ಗಮನಕ್ಕೂ ಇದೆ. ಆದರೆ ಅಥವಾ ವಾಟರ್ ಮ್ಯಾನ್ ಅಂತ ಗೊತ್ತಿದ್ದನು ಅದನ್ನು ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡುವಂಥ ಆದೇಶ ಮಾಡಲಿಕ್ಕೆ ಅವ್ರ ಹತ್ರ ಯಾಕೆ ಹಿಂಜರಿತಾ ಇದ್ದಾರೆ ನಮಗೆ ಅದು ಪ್ರಮುಖವಾದ ಕಾರಣ ನಮಗೆ ತಿಳಿಸ್ಬೇಕು. ಯಾಕೆ ಅವರಿಂದ ಏನೋ ನಿಮ್ಗೆ ಭಯ ಇದೆಯಾ, ಏನಾದರೂ ಯಾವುದೋ ರಾಜಕೀಯದ ಪ್ರಭಾವ ಇದೆಯಾ, ಯಾವ ಕಾರಣಕ್ಕಾಗಿ ನೀವು ಅವನ್ನ ವಾಟರ್ ಮ್ಯಾನ್ನ ನೀರು ಬಿಡುವಂಥ ಆದೇಶ ಮಾಡೋಕ್ಕಾಗ್ತಾಯಿಲ್ಲ? ಎಷ್ಟು ಸಾರಿ ಪಂಚಾಯತಿಗೆ ಬರಬೇಕು? ಇದು 2ನೇ ಟರ್ಮ್. ಇದು ಒಂದು ಟರ್ಮ್ ಮುಗೀತು, ಮತ್ತು ಈಗ 5 ವರ್ಷ 2ನೇ ಸಾರಿ ಇದು. ದಿನಾಲೂ ಇದೇ ಗೋಳಾಟ. ಒಂದು ಸಾರಿ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾರೆ PDO, ನೆಕ್ಸ್ಟ್ ಸ್ವಿಚ್ ಆಫ್ ಮಾಡ್ತಾರೆ. ಏನು ಆದೇಶ ಏನು ಇಲ್ಲ, ಹೊಸದಾಗಿ ನಮಗೆ ವಾಟರ್ ಮ್ಯಾನ್ನ ತೊಗೊಳ್ಳಿ. ಸರ್ ನಮಸ್ಕಾರ, ನನ್ನ ಹೆಸರು ತಾಜುದ್ದೀನ್ ಚಿಕ್ಕಲ್ಪರ್ವಿ ಅಂತೇಳಿ, ನರಳಾಪುರ ಗ್ರಾಮ ಪಂಚಾಯತ್ ಸದಸ್ಯರು ಚಿಕ್ಕಲ್ಪರ್ವಿ. ಸರ್ ಚಿಕ್ಕಲ್ಪರ್ವಿಯಲ್ಲಿ ವಾಟರ್ ಮ್ಯಾನ್ ಸಮಸ್ಯೆಯಿಂದ ನೀರಿನ ಸಮಸ್ಯೆ ಭಾಳಷ್ಟು ಆಗಿದೆ. ಇಲ್ಲಿ PDO ಅವರಿಗೂ ಇಷ್ಟು ದಿನಗಳ ಕಾಲ ಆದ್ರೂ ಕಂಪ್ಲೇಂಟು ಮಾಡಿದ್ರೂ ಮನವಿ ಮಾಡಿದ್ರೂ ಯಾವುದೇ ಥರ ಕ್ರಮ ತೆಗೆದುಕೊಂಡಿಲ್ಲ. 4 ದಿನದಿಂದ ನೀರನ್ನು ಬಿಟ್ಟಿಲ್ಲ ಸರ್. ಈಗ ತಾಲೂಕ್ ಪಂಚಾಯತಿ ಅವರಿಗೆ ಎಲ್ಲ ಸಾರ್ವಜನಿಕರು ಸೇರಿ ತಾಲೂಕ್ ಪಂಚಾಯತಿಗೆ ಬಂದಿದ್ದೀವಿ ಸರ್. ತಾಲೂಕ್ ಪಂಚಾಯತಿಯವರು ಚಿಕ್ಕಲ್ಪರ್ವಿಯಲ್ಲಿ 3 ಜನ ವಾಟರ್ ಮ್ಯಾನ್ ಸರ್. ಒಬ್ಬ ವಾಟರ್ ಮ್ಯಾನ್ಗೆ 5 ವರ್ಷದಿಂದ ನೀರೇ ಬಿಡ್ತಾ ಇಲ್ಲ, ಆದ್ರೂ ಅವ್ರಿಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ವಾಟರ್ ಮ್ಯಾನ್ ಕೇಳಿದರೆ ನಾನು ವಾಟರ್ ಮ್ಯಾನ್ ಹುದ್ದೆಯಿಂದ ಜಿಲ್ಲಾ ಪಂಚಾಯತಿಯಿಂದ ಮುಂಬಡ್ತಿ ಪಡೆದಿದ್ದೇನೆ ಅಂತ ಹೇಳ್ತಿದ್ದಾರೆ ಸರ್. ಮುಂಬಡ್ತಿ ಪಡೆದಿದ್ದೇನೆ ಅಂತ ಹೇಳ್ತಿದ್ದಾರೆ ಸರ್. ಜಿಲ್ಲಾ ಪಂಚಾಯತಿಯವರು ತಾಲೂಕ್ ಪಂಚಾಯತಿಯವರು ಮುಂಬಡ್ತಿ ಪಡೆದಿರುವ ಯಾವುದೇ ದಾಖಲೆಗಳು ಇಲ್ಲ ಸರ್. ಯಾರು ಸರ್ ಅವರು? ಹೆಂಕೋಬ ತಂದೆ ಈರಣ್ಣ ಅಂತೇಳಿ ಸರ್, ವಾಟರ್ ಮ್ಯಾನ್. ಮುಂಬಡ್ತಿ ಪಡ್ತಿರುವಂಥ ಯಾವುದೇ ದಾಖಲೆಗಳು ಇಲ್ಲ ಸರ್. ಅವರಿಗೆ ಇದುವರೆಗೆ ಆಯಿತು ಯಾವುದೇ ರೀತಿಯಿಂದ ಕ್ರಮ ತೆಗೆದುಕೊಂಡಿಲ್ಲ. 5 ವರ್ಷದಲ್ಲಿಸಿ ನೀರು ಬಿಡ್ತಾ ಇಲ್ಲ ಸರ್, ಆದ್ರೂ ಅವರಿಗೆ ಸ್ಯಾಲ್ರಿ ಮಾಡ್ತಾ ಇದ್ದಾರೆ. ಮತ್ತು ಬಿಲ್ ಕಲೆಕ್ಟರ್ ಅಂತೇಳಿ ಸ್ಯಾಲ್ರಿ ತೊಗೊತಿದ್ದಾರೆ ಸರ್. ಮುಂಬಡ್ತಿ ಪಡೆದೇನೆ ಬಿಲ್ ಕಲೆಕ್ಟರ್ ಸ್ಯಾಲ್ರಿ ಯಾವ ರೀತಿ ಕೊಡ್ತಿದ್ದಾರೆ ಸರ್? ನೀವು ಕೇಳಿದ್ರ ಸರ್? ಈಗ ಸರ್ ಕೇಳಿದ್ದೀವಿ ಸರ್. ಏನಂದ್ರೆ ಸರ್? ಸರ್ ಅವ್ರು ಏನು ಹೇಳ್ತಾರೆ ಸರ್, ಅದು ಯಾರು ಮಾಡಿದ್ದಾರೆ ಗೊತ್ತಿಲ್ಲಪ್ಪ, ಅದನ್ನು ನಾವು ಡಿಪರ್ಮಿಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅಲ್ಲ ಸರ್, ಈಗ ನೀವು ಚಿಗಲ್ಪರ್ವಿಯಲ್ಲಿ ಕುಡಿಯುವ ನೀರು ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರಿ. ಹೌದು ಆ ನದಿ ಪಕ್ಕದಲ್ಲಿ ಇದ್ರೂ ಕೂಡ ಯಾಕೆ ನೀವು ಇಷ್ಟೊಂದು ಸಮಸ್ಯೆ ಇದೆ? ಕುಡಿಯುವ ನೀರು ಏನು ಮಾಡ್ಬೇಕು? ಮತ್ತೆ ನಿಮ್ಮ ಸಮಸ್ಯೆ ಕೇಳೋರು ಯಾರಿದ್ದಾರೆ ಇಲ್ಲಿ? ಸರ್ ಯಾರು ಬಿಡ್ತಾ ಇಲ್ಲ ಸರ್, ನೀರು ಬಿಡೋರು ವಾಟರ್ ಮ್ಯಾನ್ ಅಂತ ಇದ್ದವರೇನೆ ಅವ್ರ ಕೆಲಸ ಅವ್ರು ಮಾಡ್ತಾ ಇಲ್ಲ ಸರ್. ಅದಕ್ಕಾಗಿ ಭಾಳ ತೊಂದರೆ ಅನುಭವಿಸಕತ್ತಾರೆ ಸರ್ ಸಾರ್ವಜನಿಕರು.